ಇವ್ರದ್ದು ಯಾರ್ದು ರಂಗಸ್ವಾಮಿ ಅನ್ನೋರ್ದು ರಾಮಸ್ವಾಮಿ. ನನಗೆ ಬರೀ ರಂಗಸ್ವಾಮಿ ಅಂತ ಬರುತ್ತೆ. ಆನ್ ಮಾಡಿದ್ರಣ ರಾಮಸ್ವಾಮಿ. ಇದು ಜಗಯ್ಯ ಅವ್ರದ್ದು ಕೆಲಸದಿಂದ ತೆಗೆದಿರೋದಕ್ಕೆ ಒಂದು ಓಸಿ ಒಂದು ಒರಿಜಿನಲ್ಲು. ಇದು ರಾಮಸ್ವಾಮಿ ಅವ್ರದ್ದು ನೋಡಿ ಮೇಡಮ್, ಇಲ್ಲಿ ರಾಮಸ್ವಾಮಿ ಅವ್ರದ್ದು. ಇದು ರಾಮಸ್ವಾಮಿ ಅಂತ. ಅವರಿಗೆ ಕೂಡ 1 ವರ್ಷದ ಸಂಬಳನೂ ಕೊಡದಲೆ ಏಕಾಏಕಿ ಕೆಲಸದಿಂದ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಂಘಕ್ಕೆ ಮನವಿ ಪತ್ರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಂದಿರೋದು. ಈ ಜಗಯ್ಯ ಅವ್ರನ್ನೂ ಕೂಡ ಅದೇ ಥರ ಕೆಲಸದಿಂದ ತೆಗೆದು 3 ತಿಂಗಳು ಸಂಬಳನ ಬ್ಯಾಲೆನ್ಸ್ ಕೊಡಬೇಕು ಅಂತ ತಗೊಂಡವ್ರೆ. ಒಂದು ಓಸಿ ಒಂದು ಒರಿಜಿನಲ್ 27/12/24 ಬರಬೇಕಿತ್ತು ಇವರಿಗೆ. ಅದು ಹಳೆ ಡೇಟೇ ಇದೆ ನೋಡಿ. ಆವಾಗ ನಾನು ಬರೋದಕ್ಕೆ ಹೊರಟೋಳು. ಏನು ಸಮಯಾವಕಾಶದಿಂದ ಬರೋದಕ್ಕೆ ಆಗದೆ ಇರೋದ್ರಿಂದ ನಾನು ಈ ಥರ ಸ್ವಲ್ಪ ತಡವಾಗಿ ಬಂದಿದ್ದೀನಿ. ದಯಮಾಡಿ ತಗೊಳ್ಳಿ, ಸೀಲು ಹಾಕೊಳ್ಳಿ. ರಿಸೀವ್ಡ್ ಹಾಕೊಡಿ ತಕೊಂಡು. ಅವ್ರನ್ನು ಕೇಳ್ಬೇಕಾ? ಇದಕ್ಕೆ ಅಲ್ಲ, ಏನೇ ಆಗ್ಲಿ ನಾವು ಏನೇ ತಂದು ಕೊಟ್ರು ನೀವು ರಿಸೀವ್ಡ್ ಹಾಕೊಡ್ಬೇಕು. ಇಷ್ಟೊಂದು ರಿಸ್ಟ್ರಿಕ್ಷನ್ ಕಚೇರಿಗಳಲ್ಲಿ ಇದ್ರೆ ನೀವು ಅವ್ರ ಜಾಗದಲ್ಲಿ ಇದ್ದೀವಿ ನೀವೇನ್ ಹೇಳ್ತಿದ್ರ, ಅವ್ರು ಬಂದಾಗಲೇ ಬನ್ನಿ ಅಂತೀರಾ. ಸಾಹೇಬ್ರಿಗೆ ಫೋನ್ ಮಾಡಿದ್ರೆ 10 ಬಾರಿ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಪಾಪ ನೀವು ಕೂತಿರ್ತೀರ. ಅಲ್ಲ, ಫೋಟೋ ಇರ್ಲಿ, ನೀವು ರಿಸೀವ್ಡ್ ಹಾಕೊಡಿ. ನೀವು ಫೋಟೋ ಮೇಲೆ ಬೇಕಾದ್ರೆ ಕೊನೆಗೆ ಇದ್ ಮಾಡ್ಕೊಳ್ಳಿವ್ರಂತೆ. ನೀವು ಅಧಿಕಾರಿ ತಾನೇ, ಯಾವ್ದೋ ಒಂದು ಅಧಿಕಾರಿ ಇರ್ಬೋದು, ಗಾರ್ಡ್ ಆಗಿರ್ಬೋದು, ಫಾರೆಸ್ಟರ್ ಆಗಿರ್ಬೋದು. ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ರೋಹಿತ್ ಅಂತ. ಏನಾಗಿದ್ದೀರಿ ಇಲ್ಲಿ? ಮತ್ತೆ ತಗೊಳ್ಳಿ. ಮತ್ತೆ ನಮ್ಗೆ ನೀವು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನೀವು ತಗೊಳ್ಳೋ ವರ್ಷದೊಳಗೆ ನಾವು ಬೇರೆ ಕಡೆ ಹೋಗ್ಬೇಕಲ್ವಾ? ಇಲ್ಲಿ ಸಾಹೇಬ್ರ ಹತ್ರ ಹೋಗಿ ಶಾಸಕರ ಹತ್ರ ಹೋಗ್ಬೇಕಂದ್ರೆ ಮತ್ತೆ ಇನ್ನೇನ್ ಮಾಡೋದು? ಮತ್ತೆ ನೀವು ತಗೊಳ್ಳೋದಕ್ಕೆ ಫೋನ್ ಇದು ಮಾಡ್ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಯಾರೇ ಆಗ್ಲಿ, ಮೇಡಮೇ ಆಗ್ಲಿ, ಯಾರೇ ಆಗ್ಲಿ, ಈಗ ಆಫೀಸ್ಗೆ ಎಷ್ಟೋ ದೂರದಿಂದ ಬಂದಿರ್ತೀವಿ. ಎಲ್ಲಾ ಕಡೆ ಇದೇ ತರ ಬಂದಿದ್ದು ಮಾಡ್ತೀವಲ್ಲ. ತಗೊಂತೀವಿ ಅಂತ ನಮ್ಗೆ ಟೈಮ್ ಆಗುತ್ತೆ ಅಲ್ವಾ? ದಯಮಾಡಿ ತಗೊಂಡು ಸೀಲ್ ಸೈನ್ ಹಾಕೊಟ್ರೆ ಆಯ್ತು. ಅಲ್ಲಿ ಅನುಭವಿಸೋದಂತ ಅಲ್ಲ ಸರ್. ನೀವು ಹಿಂಗಂತ ಅಂದ್ರೆ ಇಲ್ಲ, ಫೋನ್ ಮಾಡಿ ಇಂಥ ದಿವಸ ಬರ್ತೀವಿ